ಎಲುಬಿನ ಹಂದರದೊಳಗೊಂದು ಮಂದಿರವಿದೆ, ಮಂದಿರವಿದೆ. ಅಲೌಕಿಕ ನಿತ್ಯ ಸತ್ಯಗಳ ಪ್ರತಿಬಿಸುವ ಸತ್ಯಸ್ಯ ಸತ್ಯ ಕಥನಂ ಗಣ ಕವಿ ಕುವೆಂಪುವನೇ ರಚಿಸಿದಿ ಮಹಾಛಂದಸ್ಸಿನ ಮೇರುಕೃತಿ ಮೇ ಜಗದ್ಭವ್ಯ ರಾಮಾಯಣ. ದಶರಥಗೆ ಮೋಹನ ರಾಮ, ಕೈಗೆ ಜಗನ ರಾಮ, ವಿಭೀಷಣಗೆ ಧರ್ಮದ ರಾಮ, ಶಬರಿಗಾದಳುತಿಯ ರಾಮ, ಆಂಜನೇಯ ಭಕ್ತಿಯ ರಾಮ, ರಾವಣ ಮೋಕ್ಷದ ರಾಮನ. ಇದು ಬರಿಯ ಕಥೆ, ಕಥೆಗ ನಿಮಿತ್ತ ಮಾತ್ರ. ಶ್ರೀ ರಾಮಾಯಣ ದರ್ಶನಂ. ತಂದೆ ಆಡತೆಯಂತೆ ಅರಮನೆ ತರದ ರಾಮಾಧಿಕ ಕನ್ಯಾ ಭೂಲೋಕದ ಸ್ವರ್ಗಕ್ಕೆ ಪಂಚವಟಿಯ ಪುಣ್ಯದರಕ್ಕೆ ಕೆಲವೇ ಮೂರು ಶ್ರೀರಾಮರನ್ನ ತಾಯಿ ಜಾನಕಿಯರು ಪಂಚವಟಿಯ ಶರತ್ಕಾಲದ ಚಳಿಯ ಹೊತ್ತಿಗೆ ಕಾಲದ ವೈಭವಕ್ಕೆ ಜಗತ್ತೇ ಶೂನ್ಯವಾದಂತೆ ಕಾಣುತ್ತಿದೆ. ಬಿಳಿ ಮಂಜಿನ ಧೂಳಿಂದ ಗಿಡವಿಲ್ಲ, ಮರವಿಲ್ಲ, ಮನೆಯಿಲ್ಲ, ಕಾಡಿಲ್ಲ, ನೆಲವಿಲ್ಲ, ಬಾನಿಲ್ಲ, ಬಿಳಿಯ ಬಣ್ಣವನ್ನೇ ನೋಡಲಿಕ್ಕೇನೂ ಇಲ್ಲ. ಕಾಲದಾನಂತರಾಳ ಕಾಲದಾನಂತರವ ಕಾಲದಾನಂತರಾಳ
ಏನು? ಏನು ಮತ್ತಿದು ಕಾಣೆ ಕಣ್ತಪ್ಪಿತು ನನಗೆ ನಿತ್ಯ ಪರಿಚಿತ ದಾರಿ. ಗೋದಾವರಿ ನರಸಿ ತೊಳಲುವಂತಾಯ್ತು. ನಮ್ಮ ಅರಮನೆಯ ತೋಟದಲ್ಲಿ ಕುಳಿತು ಇದೇ ತೆರೆದ ನದಿಗೆ ತಿಳಿದರಿದೇವಲ್ಲವೇ? ನಮ್ಮ ನಾಡಿನ ಹಸಿರು ಹಬ್ಬಿದ ಬಯಲ ಮೇಲೆ ಮೇಯುವ ಬಿಳಿ ಬೆಳ್ಳಿಯುಂಡೆಯ ಗುರಿಯ ಹಿಂದಂತೆ ಕಾಣುತ್ತಿದೆ ಈ ಇಬ್ಬನಿಯ ಮೋಡಗಳು. ಅಗ್ನಿಕ್ರಿಯಾ ಚಿಹ್ನೆ ಸ್ಮಶಾನದ ಬಿಳಿ ಹೊಗೆ ತುಂಬಿ ಹಾಸಿ ಹಬ್ಬಿದೆ ಶರಣ್ಮೇಘ ವೇಷದಲ್ಲಿ. ತಂದೆ ನೆನಪಾಗಿದೆ. ಆದುದರಿಂದಲೇ ಈ ಭಾಗವನ್ನು ಆ ಸರಯು ನದಿಯೊಳಗೆ ಅವಗಾಹನ ಮಾಡಲು ಬರುವ ಭರತನು ಅದೆಂದು ಈ ಕೊಳಕಿನ ಚಳಿಗೆ ಮನ ಮಾಡುವನೋ ಗಾಳಿ. ಧರ್ಮಾತ್ಮ ಜನಾದ ಆದರೆ ಆ ಕೈಕೆ ಎಂಬ ಕ್ರೂರದರ್ಶಿನಿಯ ಗರ್ಭದಿಂದ ಅದೆಂದು ಹುಟ್ಟಿದನೋ ಸೋಜಿಗ. ಸೋಮಿತ್ರಿ ನಿಂದಿಸದೆ ತಂದೆ ನುಡಿವಡೆ ಸ್ತುತಿಸು ತಮ್ಮನ ಗುಣಗಳ. ಪ್ರಕೃತಿ ಸೌಂದರ್ಯ ಹೇಸುವುದಿಲ್ಲವೈ ನಿಂದಿಸುವ ಗುಣವುಳ್ಳವರಿಗೆ. ನಾವಿಲ್ಲಿಂದ ಹಿಂದೆ ಹೊರಡುವ ಸಮಯ ಸನಿಹವಾದದ್ದು ತಮ್ಮ. ಮಂಗಳ ಮುಹೂರ್ತದಲ್ಲಿ ಹೊರಡು ಭರತಂಗೆ ಮಾತು ಕೊಟ್ಟಂತೆ ಮುಂಚಿತವೇ ಮುಟ್ಟುವ ಅಯೋಧ್ಯೆ. ಏನಾ ಚಿಂತೆ ಮನೆ ಮಾಡಿದ್ದು ಸೀತೆ? ಪ್ರತಿಯೊಂದು ಶಂಕೆಯಲ್ಲಿ ತೊಳಲುತ್ತಿದೆ. ಋಷಿಗಳಿಗೆ ನುಡಿಕೊಟ್ಟೆ, ರಾಕ್ಷಸವನಿಗೆ ಮಾತಿಟ್ಟೆ, ವೈರವನ್ನೇ ವ್ರತವಾಗಿಸಿ ಬಿಟ್ಟೆ. ಹೇ ಸ್ನೇಹನಿಗೆ, ಕ್ಷತ್ರಿಯರಿಗೆ ಗೌರ್ಯದ ಕಿರೀಟವಿದು. ರಾಜೇಶಿ ಜನಕಸುಂದರ ಆ ತಂದೆಯ ಮಗಳಿಗೆ ತಪ್ಪುದನೇ ನುಡಿದು ಬಂದ ರಾಕ್ಷಸರೆಲ್ಲರೂ ಮಾಡುತ್ತಿರುವ ಕೃತಿ ನೋಡಿದರೆ ಸಾಕಲ್ಲ. ಆ ಸೀಮೆಯ ಜನರ ಸಂಸ್ಕೃತಿಗೆ ಅದೇ ಕುರುಹು. ಆರ್ಯ ಸಂಸ್ಕೃತಿಯ ಸುಕೃತವನ್ನು ರೂಕ್ಷ ರೀತಿಯಲ್ಲಿ ಅಡ್ಡಗಟ್ಟುವ ಆ ರಾಕ್ಷಸರ ಕಾಮತನ ನಾವು ಮಾತುಕೊಂಡು ನಮಗೆ ಕರ್ತವ್ಯವಾಯಿತು ಋಷಿ ರಕ್ಷಣೆ. ರಾಕ್ಷಸ ತೊದಲಾಗುತ್ತಿದೆ ನನ್ನ ನಾಲಿಗೆ ನಿಮ್ಮ ಧನಿಕೆ. ಪುಣ್ಯಾಶ್ರಮಗಳ ನೆಪವೊಡ್ಡುತ್ತಾ ಬಂದು ಮೂಲ ದ್ರಾವಿಡರ ನೆಲವ ಸುಲಿಯುತ್ತ ದಿನ ದಿನವೂ ಬೆಳೆಯುತ್ತಿರುವವರು ಆರ್ಯರಲ್ಲವೇ? ಅವರಲ್ಲವೇ ದಸ್ಯುಗಳು? ತಿಮಿರಕ್ಕೆ ರವಿದಸ್ಯು, ಜ್ಞಾನಕ್ಕೆ ಅಜ್ಞಾನವನ್ನು ದಸ್ಯು. ನಾ ನಿನಗೆ ನೀ ನನಗೆ ದಸ್ಯು.
ಭಾಗ್ಯವು ನಮಗಿಲ್ಲವಾಯ್ತಲ್ಲ. ಹಾ ನೀವೆಂತ ಹೇಳ್ತಿರುವಿರಿ? ಔತಣವನ್ನುಣ್ಣದೆ ನಿಮಗದು ತಗದು ನಮಗಪ್ಪ ಕೀರ್ತಿ. ವಿಚಿತ್ರ ನಿಮ್ಮ ಈ ಕಾಡಿ ಜನರ ಆತಿಥ್ಯ. ನಿಜದ ಒಲುಮೆ ಇದು ಹಠವಾಗಿ ಔಪಚಾರಿಕವರೆಂದು ನಮ್ಮ ರಾಕ್ಷಸ ಕುಲದ ಬಲದ ದೃಢ ನಿಶ್ಚಲ ಪ್ರೀತಿ ಕೂಟಗಳು ಕದನದಾಟಗಳು ಅಂತೆ ಬೇಟಗಳು ಬಲು ನಿಷ್ಠ ನಮ್ಮದು. ಇದು ದಕ್ಷಿಣರ ಸಲಕ್ಷಣವು. ಶೃಂಗಾರದ ಔತಣವೇನು, ಅರಸು ಸೊಗವೇನು, ಅರಮನೆಯ ಸುಖವತ್ತೊರೆದು ನೆಂಟರ ಪ್ರೀತಿಯ ವಚನಕ್ಕೆ ಶರಣ ಕಾಡಲೇ. ನೀನು ಕರುಣಿ ಧರ್ಮವತಿ ಮಾನವತಿ ನನ್ನೆದೆಯ ನೀರಸದ ಇಳಕೆ ಮಳೆಯಾಗಿ ಸುರಿಯಯ್ಯ ಮಳೆಯಾಗಿ ಹರಿಯಯ್ಯ ಅಚ್ಚನೆಯ ಹಸಿರಿ ಮೈಲಿನ ಬಿಳಿಯ ನಡೆಸಿ ಬಾರಯ್ಯ. ಹೇ ಪುನರ್ರೂಪಿ ನೀ ಅನ್ಯಪಾಯಿ. ರಾಕ್ಷಸ ವಿವಾಹ ಕ್ರಮ ನಮಗೆ ಅಸಹ್ಯ. ಅಲ್ಲದೆ ಪತ್ನಿಗಳು ಒಲುಮೆಯ ಮತ್ತೆ ಇದು ಏನಿಲ್ಲಿ ಕೊರೆ? 12 ನಿಮಿಷ ಆಯಿತು. ತುಂಬಿದ ಹೊಟ್ಟೆಗೆ ಅಮೃತಾನ್ನವನ್ನಿಕ್ಕಿದರೂ ಬೇಡವೆನಿಸುತ್ತದೆ ಚಂದನಕ್ಕೆ. ಒಪ್ಪಿದೆನು. ಈ ಸತಿಗೆ ಹೆಗಲನೆಯ ನಾ ಕಂಡೆನಿಲ್ಲ. ನಮ್ಮ ಅತ್ತಿಗೆ ರೂಪವಿಹುದು ಇದಕ್ಕೆ ಹೋಲಿಕೆಯಾಗಿ. ಆದರೂ ಗುಣಕ್ಕೆ ಬಚ್ಚರಬೇಕೆ? ಸಿಹಿಗೆಂತು ರುಚಿ ಇರುವುದೋ ಕಹಿಗೂ ಅಂತೆ ಬೇರೆ ರುಚಿ ಇರದೆ. ನಿಮ್ಮಿ ಉತ್ತರ ರತಿಯ ಸಾತ್ವಿಕ ರಸದಂತೆ ನಮ್ಮ ದಕ್ಷಿಣರ ರಾಜರಸವನ್ನು ಅನುಭವಿಸಿದರೆ ಕಳಂಕವೇನು ನಿಮ್ಮಿ ರಸಿಕತೆಗೆ? ನಿಲ್ ನುಡಿಯದೆ ಅಸಹ್ಯ. ಈ ನೆಕ್ಕಣಿಂದರಿಗೆ ಹದೆಬದಿತನದ ನಿರ್ಮಲಾನಂದವ ಮಾತು ಸಾಗಿಲ್ಲಿರದೆ ನಡೆ. ತಮ್ಮ ಲಕ್ಷ್ಮಣ ಬರುವುದರೊಳಗೆ ಆತ ಬಂದರಿದೆ ನಿನಗೆ ಸರಿಯಾದ ಪುಳಕಿಸಿತುತ್ತನು ರಾಜಸ ಗುಣದಿ ಎನ್ನ ಕೆಡೆಯ ದೊರೆತನು. ಸತಿ ಇಲ್ಲದ ಆತಂಗೆ ರತಿಯಾಗುವ ಆಸೆಯಿಂದ ಮನ ತುಡಿಯುತ್ತಿದೆ. ಅಣ್ಣ ಯಾರಿಗೆ? ಲಕ್ಷ್ಮಣ. ಹಾ ಜಟಾಟವೀಂದ್ರಲಂಚಲ ಪ್ರವಾಹವಾರಿ ಹಸ್ತ ಕೈವಲಂಕಲಿಂಗಂಗಂಗವಾರಿ ಹಟ್ಟ ಹಟ್ಟ ನಾದವಾದವೈ ಚಟಾಲ ಚಲದ ತಾಂಡವಂ ಶಿವಂ ಶಿವಂ ಏನಾಯ್ತು? ಘಾತವಾಯಿತು ಅಣ್ಣ. ನೀ ತಂಗಿಗೆ ಘಾತವಾಯಿತು. ಮೂಗಿನಾಗೆ ಕೈ ಬಿಡಿದಿರ್ಪೆ. ಏನಾಯ್ತು ತಂಗೆ? ಏನಾಯ್ತು? ರಕ್ತ ಸಿಕ್ತವಾಗಿದೆ ನಿನ್ನಿ ನಾಸಿಕ. ಈ ಈ ದಶಕಂಠನ ತಂಗಿಗೆ ಅವಮಾನ ಮಾಡಿದರೆ ಮೇಲ್ತಂಗಿ ಬೆಳೆ ಕಲಿಸುವೆ ಪಾಠವ. ಮಾವ ಮಾರೀಚ. ದಶಕಂಠ ರಾವಣ
ತಲೆಬಾಗಿ ನಮಿಸುತ್ತಿದ್ದೇನೆ. ಮಾರೀಚ ಬಹಳ ದಿನಗಳಾಯಿತು ಭೇಟಿಯಾಗಿ ಸೌಖ್ಯ ತಾನೇ? ಲಂಕಾಧಿಪತಿ ರಾವಣನ ಮಾವನಿಗೆ ಅದೆಂತಹ ಗುತ್ತು? ಬರ ಹೇಳಿದ ಕಾರಣ ನೇರವಾಗಿ ಅಪಹರಣ. ಹೌದು, ಅಪಹರಣ. ನಿನ್ನ ದಶರಥ ಸುತ ನನ್ನ ತಂಗಿಗೆ ಅವಮಾನ ಮಾಡಿದ, ಅವನನ್ನು ಮೋಹಿಸಿದ. ಒಂದೇ ಒಂದು ಕಾರಣಕ್ಕೆ ತಂಗಿಯ ಮನೆ ಮೂಗನ್ನೇ ಕತ್ತರಿಸಿದ. ಆರ್ಯ ಪರಾಕ್ರಮಿಯ ಹೃದಯಕ್ಕೆ ಕೆಚ್ಚಿಡಬೇಕು. ಹೆಂಡತಿಯನ್ನು ಕಳೆದುಕೊಂಡ ಪರಾಕ್ರಮಿ ದುರ್ಬಲನಾಗಿದ್ದಾನೆ ಮಾವ. ಇದು ರಾಮನೇ, ನೀನರಿಯ ರಾಮನ ಪರಾಕ್ರಮವ. ನೀ ಅವನ ಕೆಣಕಿದೆಯೋ? ನೀ ಕೆಟ್ಟೆ. ಬೇಡ ರಾವಣ, ಬೇಡ. ಮಾವ, ಇದು ಆಜ್ಞೆ. ನೀನೀಗ ಬಾಲಕಯ್ಯ ಆಜ್ಞೆಗೆ ಹೇಳು, ನೆರವಾಗುತ್ತೀಯೋ ಇಲ್ಲ ಸಾಯ್ತೀಯೋ? ನಿನ್ನಂತವನ ಕೈಯಲ್ಲಿ ಸಾಯುವುದಕ್ಕಿಂತ ರಾಮ ಬಾಳವೇ ಮೇಲು. ಆಗಲಿ, ಏನಾಜ್ಞೆ ಕೇಳು. ಶಾಂತಿ ಸಿಗಲಿ. ಪುಷ್ಪಕ ವಿಮಾನವ ಪಂಚವಡಿಯ ಸಹಜ ಸೃಷ್ಟಿಯಲ್ಲ, ಮಾಯೆಯಂತೆ ಕಾಣುತ್ತಿವೆ. ಅತ್ತಿಗೆ ಇದು 100ಕ್ಕೆ 100 ಮಾರೀಚನೆ ಇರಬೇಕು. ಅಯ್ಯೋ ರಾಮ, ಆ ಬಂಗಾರದ ಜಿಂಕೆ ಬಹುದೂರ ತಪ್ಪಿಸಿಕೊಳ್ಳುವುದರಲ್ಲಿ ನನಗದನ್ನು ಹಿಡಿಯುತ್ತಾ? ಲಕ್ಷ್ಮಣ, ಅಪರೂಪಕ್ಕೆ ಸೀತೆ ಆಸೆ ಪಡುತ್ತಿದ್ದಾಳೆ. ಪತಿಯಾಗಿ ನಾನು ಅದನ್ನು ನೆರವೇರಿಸಬೇಕಿದೆ. ನೀನಂದಂತೆ ನಿಜವಾಗಿಯೂ ಅದು ಮಾರೀಚನೆ ಆಗಿದ್ದರೆ ಋಷಿ ಪೀಡಕನಾದ ಆತನನ್ನ ಕೊಲ್ಲುವುದು ಆರ್ಯನಾದ ನನ್ನ ಕುಲಧರ್ಮ. ಕಾಯುತ್ತಿರು ಸೀತೆ, ನಾನೀಗಲೇ ಬಂದೆ. ಅಯ್ಯೋ ಲಕ್ಷ್ಮಣ,
ನಿಮ್ಮ ರಕ್ಷಣೆಯ ಹೊಣೆ ಮೀರಿ ನಡೆಯಲಾಗದು ಅಲ್ಲಿಗೆ. ಪಾಪಿ ಸುಮಿತ್ರ ಮಜ ಪಾತಕ ಅಣ್ಣ ಸತ್ತರೆ ಈ ಅತ್ತಿಗೆಯನ್ನ ವಶ ಮಾಡಿಕೊಳ್ಳಬೇಕೆಂಬ ಹುನ್ನಾರ ಗೋಮುಖ ವ್ಯಾಘ್ರನಂತೆ ಬಂದೆ ನೀ ನಮ್ಮೊಡನೆ. ಸಾಧು ಮಾಡೋತ್ತಿಗೆ ನೀ ಅಣ್ಣನ ಪ್ರೀತಿಸುವ ಮೊದಲೇ ನಾ ಪ್ರೀತಿಸಿದೆ. ಯಾರು ನಿನಗಿಂತಲೂ ಚೆನ್ನಾಗಿ ಬಲ್ಲೆನ ರಾಮನ. ಆಹಾಹಾ, ಎಳೆಯ ಕರು ಬೆಳೆದ ಮೇಲೆ ತನ್ನ ತಾಯಿಯನ್ನೇ ಬಯಸಿದಂತೆ ಅಂತೆ ಅಯ್ಯೋ ರಾಮ, ನನ್ನ ಆಸೆಗೆ ನನ್ನನ್ನೇ ಬಲಿ ಕೊಟ್ಟೆನಲ್ಲ, ನನ್ನ ಮಾಂಗಲ್ಯವ ನಾನೇ ಹಿಂದೆಸೆದೆನಲ್ಲ. ಅಯ್ಯೋ ಈ ಹೆಣ್ತನದ ಕಲ್ತನವೇ. ಮಾತಾ ಸೀತೆ, ತಪ್ಪಾಯ್ತು, ಕ್ಷಮಿಸು. ಅಣ್ಣನ ಆಜ್ಞೆ ಮೀರಲಾರದೆ ಹೇಳಿದೆನು ಅಷ್ಟೇ. ನಾಳೆಗೂ ಹೋಗಿ ಬರುತ್ತೇನೆ. ನಡೆ ತಾಯಿ ನಿನ್ನ ಮನೆಗೆ. भवती भेजा नहीं अय्यो हसिमुताए भवती भेजा नहीं अय्यो हसिमुताए मुरद मुरिद सन्यासी नानु काला काला यही कवते बटे हसिमु कातलितु भवती विचारणी अय्यो हसिमुताए भवती विचारणी अय्यो हसिमुताए ಭವತಿ ಭಿಕ್ಷಾಂದೇಹಿ. ಹೇ ರಮಣ, ಭವತಿ ಭಿಕ್ಷಾಂದೇಹಿ. ಓಹೋ, ಹಿರಿಯ ಮನೆ ಪಡೆ ವಂದನೆ ನಿಮಗೆ. ತಾಯೇ, ಹಸಿವು ತಾಯೇ. ಓ, ಹಸಿವೆ? ಹಾ, ಹಾಗಾದರೆ ಆ ಬಾಳೆ ತೋಟದಲ್ಲಿ ಬಾಳೆಹಣ್ಣಿದೆ. ಆ ಸೀಬೆಯ ಮರದಷ್ಟೇ ಸಿಹಿಯಾದ ಸೀಬೆ ಬಿಟ್ಟಿಗಳು. ತಾಯಿ ಗೋದಾವರಿ ಪವಿತ್ರಳು. ಗೋದಾವರಿ ತೀರ್ಥ ಕುಡಿದು ತೃಪ್ತರಾಗಿ ಅತಿಥಿ ದೇವೋಭವ ಹೀಗೆ ಕುಟೀರದೊಳಗೆ ಕುಳಿತು ಅಲ್ಲಿ ಹಣ್ಣಿದೆ, ಅಲ್ಲಿ ಕಲಂಗಡಿ, ಅಲ್ಲಿ ನೀರಿದೆ, ಕುಡಿದು ತಿಂದು ಹಿಮದಾರಿ ಹಿಡಿದು ಹೋಗುತ್ತಿರುವೆಯ ನೀಚ ಹೆಂಗಸೆ, ನಮ್ಮನ್ನು ಅವಮಾನಿಸಿದ ಕಾರಣಕ್ಕೆ ನಿನ್ನನ್ನು ತರುತ್ತೇನೆ. ಅಯ್ಯಯ್ಯೋ, ಶಪಿಸದಿರಿ. ಈಗ ಒಳಗೇನಿದೆಯೋ ಅದನ್ನೇ ತರುತ್ತೇನೆ. ಹಾ, ಬೇಗ, ಹಸಿವಾಗುತ್ತಿದೆ ನನಗೆ. ಇವನು ಕಪಟಿ ನಕ್ಕಾಧಿಪತಿ ರಾವಣ. ನಮ್ಮ ಬೇಟೆಯವರನ್ನ ಹೇ, ಕೊಡಬೇಡ. ಅಯ್ಯೋ, ಬೇಡ, ಹೇ, ಕೊಡು. ಅಯ್ಯೋ, ಅಯ್ಯೋ. ನೀಟಾಗಿ ಸಿಗಬೇಕಾಯ್ತು ಸ್ಟೇಜಿಂದೆಲ್ಲ ಆಚೆ ಬಂದು ಈ ನಿನ್ನ ಮೋಹವೇ ನೀನಾಳಿಗೂ ಹೇಳುತ್ತಿದ್ದಾನೆ. ಇದು ಚಾಣಕ್ಯ. Oh,
ಮುಗ್ಸಕ್ಕೆ ನಾಲ್ಕು ನಿಮಿಷ ಮುಗಿಸ್ಬೇಕು ಸರ್. ಆ ಪಾಪಿ ಸೀತಾದೇವಿ ಅಯ್ಯೋ ಜಠರೇ. ಎಲ್ಲರೂ ನಿನ್ನನ್ನು ಮಹಾನ್ ಇಂತಹ ಮಹಾನ್ ಬಲಿಗಾಗಿ ಪ್ರಾಣ ಬಿಡುವುದರಲ್ಲಿ ಶ್ರೀರಾಮ ಮೂರೇ ನಿಮಿಷಗಳಲ್ಲ ಅಳದಿರು ರಾಮ ಅಷ್ಟೇ. ಅಳದಿರು ಜಾಸ್ತಿ ರಾಕ್ಷಸರ ಹೋಗ್ತಾರೆ. ಪಾಪದ ಕೊಳ ತುಂಬಿದಿದ್ದಿಗೆ ಪಾಪಾತ್ಮರ ಶುದ್ಧೀಕರಿಸಲಿಕ್ಕಾಗಿಯೇ ನೀನಿಲ್ಲಿಗೆ ಲೋ ಬೇಗ ಎದ್ದೇಳ್ರ ಮೇಕೆ ಆಗೋಯ್ತು. ಇಲ್ಲ ಜಟಾಯು, ನೀನು ಸಾಯಲ್ಲ. 3 ನಿಮಿಷ ನಿನ್ನನ್ನು ನಾನು 3 ನಿಮಿಷ ಕರೆಕ್ಟ್ 30 ನಿಲ್ಲುತ್ತೆ. ಟೈಮ್ ಆಯಿತು ಅಂತ ಹೇಳ್ತಾವೆ ನೋಡಿ. 32 ನಿಮಿಷ ಮುಗಿಸಾಕ್ಬೇಕು ಸರ್. ಜಟಾಯು. 2 ನಿಮಿಷ ಏನದು ಜಟಾಯು? ಲೋ ಎದ್ದೆ ಹೋಗಲ್ಲ ಮಹೇಶ್ ಸರ್ ಕರೆಕ್ಟ್ 2 ನಿಮಿಷ ನಿಲ್ಲೋದು. ನನ್ನಂತಹ ಎಷ್ಟೋ ಜೀವ ಸಂಕುಲಗಳು ನಾಶವಾಗಿ ಭೂದೇವಿಯ ಬಳಿಯು ಬರಲ್ಲ ಬೇಗ ಅವಳನ್ನೇ ನಂಬಿ ಬದುಕಿರುವ ರೈತ ದೊಡ್ಡ ಸಿದ್ದಾನೆ. 28 ಇದು ಮುಗಿತಂತೆಲ್ಲ. ನನ್ನೊಡಲ ಭೂಮಿ ರಾಮಚಂದ್ರ ಬರ್ರು ಬೇಗ.